ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಒಂದು ನೇಮಕಾತಿಗೆ ಸಂಬಂಧಪಟ್ಟಂತಹ ಗ್ರೂಪ್ ಗೇಮ್ಸಲ್ಲಿ ಬರುವಂತಹ ಕಬಡ್ಡಿ ಈ ಒಂದು ವಿಷಯದ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವಸಿದ್ಧತೆ ಮಾಡ್ಕೊಳ್ತಾ ಇದ್ರು ಅವರು ಈ ತರಗತಿಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಕಬಡ್ಡಿ ಆಟದ ತವರೂರು ಯಾವುದು ಅಂತಂದರೆ ಮಹಾರಾಷ್ಟ್ರದ ಅಮರಾವತಿ ಹನುಮಾನ ವ್ಯಾಯಾಮ ಶಾರೀರಿಕ ಶಿಕ್ಷಣ ಮಂಡಳಿ. ಇಷ್ಟು ಹೇಳಬೇಕು. ಅಲ್ಲಿ ಮಹಾರಾಷ್ಟ್ರದ ಅಮರಾವತಿ ಕೊಟ್ಟರೆ ಓಕೆ, ಇಲ್ಲಾಂದರೆ ಇಷ್ಟು ನಾವು ನೆನ್ಪಿಟ್ಕೋಬೇಕು. ಮಹಾರಾಷ್ಟ್ರದ ಅಮರಾವತಿಯ ಹನುಮಾನ್ ವ್ಯಾಯಾಮ ಶಾರೀರಿಕ ಶಿಕ್ಷಣ ಮಂಡಳಿಯವರು ಏನು ಮಾಡ್ತಾರೆ, ಈ ಒಂದು ಕಬಡ್ಡಿ ಆಟವನ್ನು ಕಂಡುಹಿಡಿತಾರೆ. ಎಷ್ಟು ಕಂಡುಹಿಡಿದ್ರು ಅಂದರೆ 1918ರಲ್ಲಿ ಕಂಡುಹಿಡಿತಾರೆ. ಆವಾಗ ಇದಕ್ಕೆ ಏನು ಮಾಡ್ತಾರೆ, ಕಬಡ್ಡಿ ಅಂಥೇಳಿ ಹೆಸರನ್ನು ಕೂಡ ಕೊಡ್ತಾರೆ. ಎದುರಾಳಿ ನೋಡಿರಿ, ಕಬಡ್ಡಿ ಎಂಬ ಶಬ್ದವು ಯಾವ ಪದದಿಂದ ಬಂದಿದೆ ಅಂದರೆ ಕೌನ್ ಬಡ ಎನ್ನುವಂಥ ಪದದಿಂದ ಬಂದಿದೆ. ಇದರ ಅರ್ಥ ಏನು ಹಾಗಾದರೆ? ಕೌನ್ ಬಡ ಅಂದರೆ ಏನಾದ್ರು ಕಾನ್ ಬಡ ಆಗಿದೆ, ಅದ್ರ ಬುಕ್ಕಲ್ಲಿ ಕೌನ್ ಬಡ ಅಂತಿದೆ. ಕೌನ್ ಬಡ ಅಂತ ನಾವು ನೆನ್ಪಿಟ್ಕೋಬೇಕು. ಹಾಗಾದರೆ ಕೌನ್ ಬಡ ಅಂದರೆ ಏನು ಅಂತಂದರೆ ಯಾರು ಹೆಚ್ಚು ಅಂಥೇಳಿ ನಮಗೆ ಇದು ಅರ್ಥ ಆಗ್ತೈತೆ. ಯಾರು ಹೆಚ್ಚು ಅಂದರೆ ಎದುರಾಳಿಗೆ ಪಂಥವನ್ನು ನೀಡೋದಕ್ಕೆ ನಾವೇನಂತೀವಿ, ಕಬಡ್ಡಿ ಕೌನ್ ಬಡ ಅಂಥೇಳಿ ಕರಿತೀವಿ. ಈ ಆಟಕ್ಕೆ ಕೌಶಲ್ಯ, ಶಕ್ತಿ, ಚಂಚಲತೆ, ಮನಸ್ಸಿನ ಏಕಾಗ್ರತೆ, ಧೈರ್ಯ ಬೇಕು. ಈ ಆಟ ಏನಾದರೂ ನಾವು ಆಡಬೇಕಾದ್ರೆ ಶಕ್ತಿ ಬೇಕು, ಚಂಚಲತೆ ಬೇಕು, ಮನಸ್ಸಿನ ಏಕಾಗ್ರತೆ ಮತ್ತು ಧೈರ್ಯ ಬೇಕು. ಕಬಡ್ಡಿ ಪುರಾತನ ಸಂಸ್ಕೃತಿಯ ಅಪ್ಪಟ ಭಾರತೀಯ ಕ್ರೀಡೆ. ಕಬಡ್ಡಿ ಅನ್ನೋದೇನು ಪುರಾತನ ಸಂಸ್ಕೃತಿಯ ಅಪ್ಪಟ ಭಾರತೀಯ ಕ್ರೀಡೆ ಅಂಥೇಳಿ ನಾವು ಇದನ್ನು ಕರಿತೀವಿ. ಪೂರ್ವ ಭಾರತ ಪ್ರಾಂತ್ಯಗಳಾದಂತಹ ಬಾಂಗ್ಲಾದೇಶ ಕಡೆಗಳಲ್ಲಿ ಏನು ಮಾಡ್ತಾರೆ, ಹಾಡೂಡು ಎಂದು ಕರೀತಾರೆ. ಏನಂತ ಕರೀತಾರೆ ನೋಡ್ರಿ, ಪೂರ್ವ ಭಾರತದ ಪ್ರಾಂತ್ಯಗಳಾದಂತಹ ಅಂದರೆ ಪೂರ್ವಕ್ಕೆ ಏನು ನೋಡ್ರಿ ಪು ಆ ದ ನೈ ಪ ವ ಇವು ಉದ್ಯೋಗಗಳು ನೆನ್ಪಿಟ್ಕೋಬೇಕಿಲ್ಲಿ. ಇಲ್ಲೇನು ಕರೀತಾರೆ, ಪೂರ್ವ ಭಾರತದ ಪ್ರಾಂತ್ಯಗಳಲ್ಲಿ ಹಾಡೂಡು ಅಂಥೇಳಿ ಕರಿತಿದ್ರು. ಈ ಕಡೆ ಈ ಒಂದು ಪ್ಲೇಸ್ಗಳಲ್ಲಿ ಏನು ಕರಿತೀರಿ, ಈ ಒಂದು ಏರಿಯಾದಲ್ಲಿ ಹಾಡೂಡು ಅಂಥೇಳಿ ಕರಿತಾಯಿದ್ರು. ಈಗ ಪಶ್ಚಿಮ ಭಾರತದ ಪ್ರಾಂತ್ಯಗಳಲ್ಲಿ ಏನಂತ ಕರಿತಾಯಿದ್ರು ಅಂತಂದರೆ ಇಲ್ಲಿ ಹೂತೂತು ಅಂಥೇಳಿ ಕರಿತಾಯಿದ್ರು. ಹಾಗೆ ಉತ್ತರ ಭಾರತದ ಪ್ರಾಂತ್ಯಗಳಲ್ಲಿ ಇಲ್ಲಿ ಏನಂತ ಕರಿತಾಯಿದ್ರು ಅಂತಂದರೆ ಕೌನ್ ಬಡ ಅಂಥೇಳಿ ಕರಿತಾಯಿದ್ರು. ಕೌನ್ ಬಡ ಅಂಥೇಳಿ ಕರಿತಾಯಿದ್ರು. ಹಾಗೆ ಈ ಪ್ಲೇಸಲ್ಲಿ ಏನಂತ ಕರಿತಾಯಿದ್ರು, ದಕ್ಷಿಣ ಒಂದು ಪ್ರಾಂತ್ಯದಲ್ಲಿ ಅಂತಂದರೆ ದಕ್ಷಿಣ ಪ್ರಾಂತ್ಯದಲ್ಲಿ ಬರುವಂತಹ ಮಲೇಷಿಯಾ, ಯುರೇನಿಯಾ ಹಾಗೂ ಶ್ರೀಲಂಕಾಗಳಲ್ಲಿ ಏನಂತ ಕರಿತಾಯಿದ್ರು ಅಂತಂದರೆ ಗುಡು ಚಡು ಅಂಥೇಳಿ ಕರಿತಾಯಿದ್ರು. ನೇಪಾಳದಲ್ಲಿ ಏನಂತ ಕರಿತಾಯಿತ್ತು ಅಂದರೆ ಹಾಡೂಡು ಅಂಥೇಳಿ ಕರಿತಾಯಿದ್ರು. ಹಾಗೆ ಥೈಲ್ಯಾಂಡ್ನಲ್ಲಿ ಏನು ಕರಿತಾಯಿದ್ರು ಅಂದರೆ ತೀಚೂಚು ಅಂಥೇಳಿ ಕರಿತಾಯಿದ್ರು. ಇಲ್ಲೊಂದ್ಸರಿ ತೋರಿಸ್ತೀನಿ ನೋಡ್ರಿ. ಇದೀಗ ಒಂಥರ ಮ್ಯಾಪ್ ಹಾಕಿ ತೋರಿಸಿದ್ದೀನಲ್ಲ, ಇವಾಗ ಇದು ನೋಡಿ ಹೇಳ್ತೀನಿ ನೋಡ್ರಿ. ಪೂರ್ವ ಭಾರತದ ಪ್ರಾಂತ್ಯದಲ್ಲಿ ಅಂದರೆ ಬಾಂಗ್ಲಾದೇಶ ಅಲ್ಲೆಲ್ಲ ಯಾವ ಪ್ಲೇಸ್ಗೆ ಬರ್ತಾವೆ ಅಲ್ಲೆಲ್ಲ ಏನಂತ ಕರಿತಾಯಿತ್ತು ಅಂದರೆ ಹಾಡೂಡು ಅಂಥೇಳಿ ಕರಿತಾಯಿದ್ರು. ಪಶ್ಚಿಮ ಭಾರತದ ಪ್ರಾಂತ್ಯದಲ್ಲಿ ಏನಂತ ಕರಿತಾಯಿದ್ರು, ಪಶ್ಚಿಮ ಕಡೆ ಏನು ಕರಿತಾಯಿದ್ರು, ಹೂತೂತು ಅಂಥೇಳಿ ಕರಿತಾಯಿದ್ರು. ಹಾಗೆ ಉತ್ತರ ಭಾರತದ ಪ್ರಾಂತ್ಯಗಳಲ್ಲಿ ಏನಂತ ಕರಿತಾಯಿದ್ರು, ಕೌನ್ ಬಡ ಅಂಥೇಳಿ ಕರಿತಾಯಿದ್ರು. ದಕ್ಷಿಣ ಭಾರತ ಪ್ರಾಂತ್ಯಗಳಲ್ಲಿ ಮಲೇಷಿಯಾ, ಯುರೇನಿಯಾ ಹಾಗೂ ಶ್ರೀಲಂಕಾಗಳಲ್ಲಿ ಗುಡು ಚಡು ಅಂಥೇಳಿ ಕರಿತಾಯಿದ್ರು. ನೇಪಾಳದಲ್ಲಿ ಹಾಡೂಡು ಅಂಥೇಳಿ ಕರಿತಾಯಿದ್ರು. ಹಾಗೆ ಥೈಲ್ಯಾಂಡ್ನಲ್ಲಿ ಏನಂತ ಕರಿತಾಯಿದ್ರೆ ತೀಚೂಚು ಅಂಥೇಳಿ ಕರಿತಾಯಿದ್ರು. ಹೀಗೆ ಯಾವ್ಯಾವ ಪ್ರಾಂತ್ಯದಲ್ಲಿ ಏನೇನು ಕರಿತಾಯಿದ್ರು ಅಂಥೇಳಿ ನಾವು ನೆನ್ಪಿಟ್ಕೊಳ್ಬೇಕು. ಈ ಆಟವನ್ನು ಯಾವ ಒಂದು ವಿಧಾನದಲ್ಲಿ ಆಡ್ತಾಯಿದ್ರು ಅಂದರೆ ಈ ಆಟವನ್ನು ಜೈಮಿನಿ, ಅಮರ, ಸಂಜೀವಿನಿ ಎಂಬ ವಿಧಾನಗಳಿಂದ ಆಡ್ತಾಯಿದ್ರು. ಸಂಜೀವಿನಿ ವಿಧಾನ ಈಗ ಪ್ರಚಲಿತದಲ್ಲಿದೆ ಅಂತ ಹೇಳಿದ್ದಾರೆ. ಆದರೆ ಗೌರ್ಮೆಂಟ್ ಬುಕ್ಸಲ್ಲಿ ಎಲ್ಲ ವಿಧಾನಗಳು ಇವಾಗ ಪ್ರಚಲಿತದಲ್ಲಿ ಇದ್ದಾವೆ ಅಂತ ಹೇಳಿದ್ದಾರೆ. ಇದನ್ನು ನೆನಪಿಟ್ಕೋಬೇಕು. ಕಬಡ್ಡಿ ನಿಯಮಗಳನ್ನು ಮೊದಲ ಬಾರಿಗೆ ಮುದ್ರಿಸಿದವರು ಯಾರು ಅಂತಂದರೆ 1923ರಲ್ಲಿ ಬರೋಡಾದ ಹಿಂದ್ ವಿಜಯ ಜಿಮ್ಖಾನದವರು ಮಾಡ್ತಾರೆ. ಆದರೆ ಕಬಡ್ಡಿ ಅಂತ ನಾಮಕರಣ ಮಾಡಿದ್ದು 1918ರಲ್ಲಿ.
1930ರಲ್ಲಿ ಬರ್ಲಿನ್ನಲ್ಲಿ ನಡೆದಂತಹ ಒಲಿಂಪಿಕ್ನಲ್ಲಿ ಅಮರಾವತಿಯ ಹನುಮಾನ ವ್ಯಾಯಾಮ ಪ್ರಸಾರಕ ಮಂಡಳಿಯವರು ಈ ಒಂದು ಪ್ರದರ್ಶನ ಪಂದ್ಯ ಆಡಿ ಅಂತಾರಾಷ್ಟ್ರೀಯ ಮೆರುಗನ್ನು ನೀಡ್ತಾರೆ. 1930ರಲ್ಲಿ ಬರ್ಲಿನಲ್ಲಿ ಏನು ಒಲಿಂಪಿಕ್ಸ್ ನಡೀತದಲ್ಲ, ಆ ಒಂದು ಒಲಿಂಪಿಕ್ಸ್ನಲ್ಲಿ ಅಮರಾವತಿ ಹನುಮಾನ ವ್ಯಾಯಾಮ ಪ್ರಸಾರಕ ಮಂಡಳಿ ಏನು ಕಬಡ್ಡಿ ಕಂಡುಹಿಡಿತಲ್ಲ, ಅವ್ರೇನು ಮಾಡ್ತಾರೆ, ಅಲ್ಲಿ ಆಟವನ್ನು ಆಡಿ ಅಂತಾರಾಷ್ಟ್ರೀಯ ಮೆರುಗನ್ನು ಕೂಡ ನೀಡ್ತಾರೆ. 1950ರಲ್ಲಿ ಅಖಿಲ ಭಾರತೀಯ ಕಬಡ್ಡಿ ಸಂಸ್ಥೆ ಏನಾಗ್ತೈತೆ, ಅಸ್ತಿತ್ವಕ್ಕೆ ಬರ್ತೈತಿ. ಅದಕ್ಕೆ AIKF ಅಂತ ಕರಿತೀವಿ, ಆಲ್ ಇಂಡಿಯಾ ಕಬಡ್ಡಿ ಫೆಡರೇಷನ್ ಅಂಥೇಳಿ ನಾವು ಅದಕ್ಕೆ ನಾಮಕರಣ ಮಾಡ್ತೀವಿ. ಮೊದಲ ರಾಷ್ಟ್ರೀಯ ಕಬಡ್ಡಿ ಚಾಂಪಿಯನ್ಶಿಪ್ ಎಲ್ಲಿ ಪ್ರಾರಂಭ ಆಯ್ತು ಅಂದರೆ 1950ರಲ್ಲಿ ಪ್ರಾರಂಭ ಆಯ್ತೈತೆ. AIKFನ ಮೊದಲ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದರು ಅಂದರೆ ಶ್ರೀ LK ಗೊಡ್ಬೋಲೆಯವರು. 1953ರಲ್ಲಿ ಇದರ ಗೌರವ ಕಾರ್ಯದರ್ಶಿಗಳಾದಂತಹ ಶ್ರೀ ತೂಬೆಯವರಿಂದ ಹೊಸ ನಿಯಮಗಳನ್ನು ಏನು ಮಾಡಲಾಯಿತು, ಜಾರಿಗೆ ತರಲಾಯಿತು. ಪ್ರಥಮ ಬಾರಿಗೆ ನಾಗ್ಪುರದಲ್ಲಿ ಏನು ಮಾಡಿದ್ರು, ಪುರುಷರ ಒಂದು ಕಬಡ್ಡಿ ಚಾಂಪಿಯನ್ಶಿಪ್ ನಡೆಯಿತು. ಎಲ್ಲಿ ನಡೀತು ಪುರುಷರದು ಅಂತಂದರೆ, ಪ್ರಥಮ ಬಾರಿಗೆ ನಾಗ್ಪುರದಲ್ಲಿ ಕಬಡ್ಡಿ ಚಾಂಪಿಯನ್ಶಿಪ್ ನಡೀತೈತೆ ಪುರುಷರದು. ಎಷ್ಟರಾಗ ಅಂತಂದರೆ ಇಲ್ಲಿ ಇಸ್ವಿ ಇಲ್ಲ, ಇಲ್ಲಿ ನೋಡಿರಿ 1955ರಲ್ಲಿ ಕಲ್ಕತ್ತಾದಲ್ಲಿ ಏನು ಮಾಡಲಾಯಿತು, ಪ್ರಥಮ ಬಾರಿಗೆ ಮಹಿಳೆಯರ ಒಂದು ವಿಶ್ವಕಪ್ ಆಡಿಸಲಾಯಿತು. ಪುರುಷರದು ನಾಗ್ಪುರದಲ್ಲಿ ನಡೆದರೆ ಮಹಿಳೆಯರಲ್ಲಿ ನಡೀತು ಕಲ್ಕತ್ತಾದಲ್ಲಿ. ಈ ಚಾಂಪಿಯನ್ಶಿಪ್ನ ಕರ್ನಾಟಕದ ನಾಯಕಿ ಯಾರಾಗಿದ್ದರು ಮಹಿಳೆಯರದು ಅಂತಂದರೆ ನಾಯಕಿ ಪೊನ್ನಮ್ಮ ಆಗಿದ್ದರು. 1962ರಲ್ಲಿ ಮೈಸೂರು ಸ್ಟೇಟ್ ಕಬಡ್ಡಿ ಅಸೋಸಿಯೇಷನ್ ಕೂಡ ಸ್ಥಾಪನೆ ಆಯಿತು. 1962ರಲ್ಲಿ ಮೈಸೂರು ಸ್ಟೇಟ್ ಕಬಡ್ಡಿ ಅಸೋಸಿಯೇಷನ್ ಸ್ಥಾಪನೆ ಆಯಿತು. 1972ರಲ್ಲಿ ನೂತನವಾಗಿ ಅಮೇಚೂರ್ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ ಅಸ್ತಿತ್ವಕ್ಕೆ ಬಂತು. ಮೊದಲೇನಾಯಿತು, 1956ರಲ್ಲಿ ಅಖಿಲ ಭಾರತೀಯ ಕಬಡ್ಡಿ ಸಂಸ್ಥೆ ಇತ್ತು. ಅಖಿಲ ಭಾರತೀಯ ಕಬಡ್ಡಿ ಸಂಸ್ಥೆ 1950ರಲ್ಲಿದ್ದರೆ ಅದನ್ನು ನೂತನವಾಗಿ ಏನು ಮಾಡಿದ್ರದು 1972ರಲ್ಲಿ ಅಮೇಚೂರ್ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ ಅಂತೇಳಿ ಇದೇನು ಮಾಡ್ತಾರೆ, ಜಾರಿಗೆ ತರ್ತಾರೆ. 1973ರಲ್ಲಿ ಅಸನ್ಸೋಲ್ನಲ್ಲಿ ಬಾಲಕ ಬಾಲಕಿಯರ ರಾಷ್ಟ್ರೀಯ ಕಬಡ್ಡಿ ಚಾಂಪಿಯನ್ಶಿಪ್ ಪ್ರಥಮ ಬಾರಿಗೆ ನಡೆಯಿತು. 1955ರಲ್ಲಿ ಯಾರ್ದು ನಡೀತು, ಮಹಿಳೆಯರದು. ಹಾಗೆ 1973ರಲ್ಲಿ ಏನಾಯಿತು, ಆಸನ್ಸೋಲ್ನಲ್ಲಿ ಬಾಲಕ ಬಾಲಿಕೆಯರ ಕಬಡ್ಡಿ ಚಾಂಪಿಯನ್ಶಿಪ್ ಪ್ರಥಮ ಬಾರಿಗೆ ನಡೆಯಿತು. ಅದೇ ರೀತಿ 1978ರಲ್ಲಿ ಮೇನಲ್ಲಿ ಏಷ್ಯನ್ ಅಮೇಚೂರ್ ಕಬಡ್ಡಿ ಫೆಡರೇಷನ್ ಅಸ್ತಿತ್ವಕ್ಕೆ ಬಂದಿತು. 1980ರಲ್ಲಿ ಕಲ್ಕತ್ತಾದಲ್ಲಿ ಪ್ರಥಮ ಬಾರಿಗೆ ಏಷ್ಯನ್ ಕಬಡ್ಡಿ ಚಾಂಪಿಯನ್ಶಿಪ್ ನಡೆಯಿತು. 1980ರಲ್ಲಿ ಕಲ್ಕತ್ತಾದಲ್ಲಿ ಪ್ರಥಮ ಬಾರಿಗೆ ಏಷ್ಯನ್ ಕಬಡ್ಡಿ ಚಾಂಪಿಯನ್ಶಿಪ್ ನಡೆಯಿತು. 1981ರಲ್ಲಿ ಪ್ರಥಮ ಬಾರಿಗೆ ಫೆಡರೇಷನ್ ಕಪ್ ಪಂದ್ಯಾವಳಿಗಳು ಕೂಡ ಪ್ರಾರಂಭ ಆದವು. 1981ರಲ್ಲಿ 1983ರಲ್ಲಿ ಅತಿ ಕಿರಿಯ ಬಾಲಕ ಬಾಲಕಿಯರಿಗೆ ಅಂದರೆ ಸಬ್ ಜೂನಿಯರ್ಸ್ಗೆ ರಾಷ್ಟ್ರೀಯ ಮಟ್ಟದಲ್ಲಿ ಕಬಡ್ಡಿ ಚಾಂಪಿಯನ್ಶಿಪ್ ಕೂಡ ನಡೆಸಲಾಯಿತು. ಅದು ಎಲ್ಲಿ ಅಂದರೆ ಮಧ್ಯಪ್ರದೇಶದ ಭಿಲಾಯಿಯಲ್ಲಿ. 1984ರಲ್ಲಿ ಪ್ರಥಮ ಬಾರಿಗೆ ಅಂತಾರಾಷ್ಟ್ರೀಯ ಕಬಡ್ಡಿ ಪಂದ್ಯಾವಳಿಗಳು ಬಾಂಬೆಯಲ್ಲಿ ನಡೆಸಲಾಯಿತು. ಪ್ರಥಮ ಅಂತಾರಾಷ್ಟ್ರೀಯ ಕಬಡ್ಡಿ ಪಂದ್ಯಾವಳಿಗಳು 1985ರಲ್ಲಿ ಸೌತ್ ಏಷಿಯನ್ ಫೆಡರೇಷನ್ ಗೇಮ್ಸ್ ಢಾಕಾದಲ್ಲಿ ಪ್ರಥಮ ಬಾರಿಗೆ ನಡೆಯಿತು. ಇದು ನೋಡ್ರಿ 2002ರಲ್ಲಿ ದಕ್ಷಿಣ ಕೊರಿಯಾ ಬುಸಾನ್ನಲ್ಲಿ ಏನಾಯಿತು, ಏಷಿಯನ್ ಕ್ರೀಡೆಯ ಕಬಡ್ಡಿ ಪಂದ್ಯಾವಳಿಗಳು ಕೂಡ ನಡೆಸಲಾಯಿತು. ಅದು ಸಿಂಥೆಟಿಕ್ ಹಾಸಿಗೆ ಮೇಲೆ ಒಳಾಂಗಣ ಕ್ರೀಡಾಂಗಣದಲ್ಲಿ ಏನು ಮಾಡ್ತಾರೆ, ನಡೆಸ್ತಾರೆ. ಅಪ್ರೋ ಏಷಿಯನ್ ಗೇಮ್ಸ್ 1990ರ ಬೀಜಿಂಗ್ ಏಷ್ಯನ್ ಗೇಮ್ಸ್ನಲ್ಲಿ ಕಬಡ್ಡಿಯನ್ನು ಏಷ್ಯನ್ ಗೇಮ್ಸ್ಗೆ ಸೇರಿಸಲಾಯಿತು. ಕೇಳ್ತಾರೆ, ಕಬಡ್ಡಿಯನ್ನು ಏಷ್ಯನ್ ಗೇಮ್ಸ್ಗೆ ಯಾವಾಗ ಸೇರಿಸ್ತೀವಿ ಅಂದರೆ 1990ರಲ್ಲಿ. ಕಬಡ್ಡಿ ಆಟದ ಮೈದಾನ ನೋಡ್ರಿದು. ಇದು ಪುರುಷರಿಗೆ ಬೇರೆ, ಮಹಿಳೆಯರಿಗೆ ಬೇರೆ ಮತ್ತು ಸಬ್ ಜೂನಿಯರ್ಸ್ಗೆ ಬೇರೆ ಬೇರೆ ಇರ್ತೈತೆ. ಇದ್ರ ಮೆಜರ್ಮೆಂಟ್ ಹೇಳ್ತೀನಿ. ಇದಕ್ಕೇನಂತೀವಿ, ಅಂತಿಮ ರೇಖೆ ಅಂತ ಕರಿತೀವಿ. ಇದು ಬೋನಸ್ ಗೆರೆ, ಇದು ಬಾಕ್ ಗೆರೆ, ಇದು ಮಧ್ಯ ಗೆರೆ. ಇಲ್ಲಿ ನೋಡ್ರಿ 6 ಪ್ಲೇಸ್ ಏನು ಮಾಡ್ತೀವಿ ನಾವು, ಕುಳಿತುಕೊಳ್ಳುವ ಆಟಗಾರರಿಗೆ ಹಾಕಿರುವಂತಹ ಬಾಕ್ಸ್ಗಳಿವು. ಇಲ್ಲಿ 6 ಪ್ಲೇಸ್ ಇದೆ ನೋಡ್ರಿ.
ಇಲ್ಲಿ ಅಂಕಣ ಎಣಿಕೆಗಾರರ ವಲಯ. ಇದು ಕುಳಿತುಕೊಳ್ಳುವ ಚೌಕಗಳಿವು. ಏನು ಎಕ್ಸ್ಟ್ರಾ ಪ್ಲೇಯರ್ಸ್ ಇರ್ತಾರಲ್ಲ ಆ ಕಡೆ ಈ ಕಡೆ 5 ಜನ ಅವರಿಲ್ಲಿ ಕುಳಿತುಕೊಳ್ಬೇಕು. 7 ಜನ ಆಟ ಆಡೋರಿರ್ತಾರೆ, 5 ಜನ ಎಕ್ಸ್ಟ್ರಾ ಪ್ಲೇಯರ್ಸ್ ಇರ್ತಾರೆ. ಇದರಲ್ಲಿ ಟೋಟಲ್ ಬಂದುಬಿಟ್ಟು 12 ಜನ ಆಟಗಾರರು ಇದರಲ್ಲಿ ಇರ್ತಾರೆ. ಇದ್ರ ಮೆಜರ್ಮೆಂಟ್ ಡೀಟೇಲ್ಸ್ ಇದೆ, ಮುಂದೆ ಹೇಳ್ತೀನಿ. ಇವಾಗ ನೋಡಿರಿ, ಇವಾಗ ಬಂತು ನೋಡಿರಿ ಆಟದ ಮೈದಾನ. ಆಟದ ಮೈದಾನ ಅಂದರೆ ಒಂದು ಅಂಕಣದ ಸುತ್ತ 4-5 ಮೀಟರ್ ಅಂತರದಲ್ಲಿ ಏನು ಮಾಡ್ತಾರೆ, ಒಂದು ಗೆರೆಗಳನ್ನು ಹಾಕ್ತಾರೆ. ಅದಕ್ಕೇನಂತೀವಿ ನಾವು ಮೈದಾನ ಅಂತೇಳಿ ಕರಿತೀವಿ. ಅಂದರೆ ಅಂಕಣದ ಸುತ್ತ ಏನು ಮಾಡ್ತಾರೆ, 4-5 ಕಿಲೋಮೀಟರ್ ದೂರದಲ್ಲಿ ಒಂದು ಬಾಕ್ಸ್ ಥರ ಹಾಕ್ತಾರೆ. ಅದಕ್ಕೇನಂತೀವಿ ನಾವು, ಅದಕ್ಕೆ ಮೈದಾನ ಅಂಥೇಳಿ ಕರಿತೀವಿ. ಅಂಕಣ ಬೇರೆ, ಮೈದಾನ ಬೇರೆ. ನೋಡ್ರಿ, ಪುರುಷರಿಗೆ ಮತ್ತು ಜೂನಿಯರ್ ಬಾಲಕ ಬಾಲಿಯರಿಗೆ ಎಷ್ಟು ಇರ್ತದೆ ಅಂದರೆ 10 ಮೀಟರ್ ಅಗಲ ಇರ್ತೈತಿ, 13 ಮೀಟರ್ ಉದ್ದ ಇರ್ತೈತಿ. ಅದೇ ರೀತಿ ಪ್ರೌಢಶಾಲಾ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಎಷ್ಟು ಇರ್ತಂದರೆ 12 × 8 ಇರ್ತೈತಿ. ಅಂದರೆ 12 ಮೀಟರ್ ಉದ್ದ ಇರ್ತೈತೆ, 8 ಮೀಟರ್ ಅಗಲ ಇರ್ತೈತಿ. ಹಾಗೆ ಸಬ್ ಜೂನಿಯರ್ಸ್ಗೆ ಎಷ್ಟು ಇರ್ತದೆ ಅಂದರೆ 11 ಮೀಟರ್ ಉದ್ದ ಇರ್ತೈತಿ, 8 ಮೀಟರ್ ಅಗಲ ಇರ್ತೈತಿ. ಇದು ಮೈದಾನ. ಈಗ ಫೀಲ್ಡ್ ಅಂಕಣ ನೋಡಿರಿ, 13 ಮೀಟರ್ ಉದ್ದ, 8 ಮೀಟರ್ ಅಗಲ ಇರ್ತೈತಿ. 12 ಮೀಟರ್ ಉದ್ದ ಇರ್ತೈತಿ ಇವರಿಗೆ. ನಾನು ಹೇಳ್ಕೊತ ಹೋಗೋಲ್ಲ, ಪುರುಷ ಮಹಿಳೆಯರಿಗೆ ಅಂತೇಳಿ ಈ ರೀತಿ ಇಲ್ಲಿ ಬಾಕ್ಸ್ ಇದೆ ನೋಡ್ಕೊಳ್ರಿ. ಅವ್ರಿಗೆ ಎಷ್ಟಿರ್ತದೆ 12 × 6 ಇರ್ತೈತೆ. ಅಂದರೆ ಅಗಲದಲ್ಲಿ ಸ್ವಲ್ಪ ಕಡಿಮೆ 2 ಮೀಟರ್ ಕಡಿಮೆ ಆಗೋತಾ ಹೋಗ್ತದೆ ಅಷ್ಟೇ. ಇದರಲ್ಲಿ ಅಂಕಣ ಅಥವಾ ಬದಿ ಗೆರೆ ಎಷ್ಟಿರ್ತೈತೆ ಅರ್ಧ ಮಾಡ್ಕೋಬೇಕು. 13ರಲ್ಲಿ ಅರ್ಧ ಮಾಡ್ಕೊಂಡ್ರೆ ಎಷ್ಟಿರ್ತೈತೆ 6.50 ಮೀಟರ್ ಸಿಗ್ತೈತೆ. ಇಲ್ಲಿ ಅಗಲ ಬಂದುಬಿಟ್ಟು 10 ಮೀಟರ್ ಇರ್ತೈತೆ. ಇಲ್ಲಿ ಆಡುವಂತಹ ಏರಿಯಾ ಇದು ಆಡುವಂಥ ಏರಿಯಾ. ಪ್ಲೇ ಫೀಲ್ಡ್ ಅಂದರೆ ಆಡುವಂತಹ ಏರಿಯಾ ಅದು ಕೊಟ್ಟಿದ್ದಾರೆ. ಇದು ಕೋರ್ಟ್ ಆಯಿತು. ಕೋರ್ಟು ಮತ್ತು ಮೈದಾನ ಬೌಂಡ್ರಿ ಅದು ಏನಿದೆ ಇಲ್ಲಿ ಮೆಜರ್ಮೆಂಟು ಸೇಮ್ ಇದೆ. ಅಂದರೆ ಹಾಫ್ ಕೋರ್ಟ್ ಅಂದರೆ ಬದಿ ಒಂದು ಸೈಡಿಂದ ಅಂತ ಅರ್ಥ. ಇಲ್ಲಿ ಒಂದು ಸೈಡಿಂದ 12 ಫುಲ್ಲು 12 ಇದ್ದರೆ ಹಾಫ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ 6 ಆಗುತ್ತೆ. ಇದು ಆಗಲ್ಲ, ಸೇಮ್ ಇರ್ತೈತೆ. ಈಗ 11ರಲ್ಲಿ ಹಾಫ್ ಮಾಡಿದರೆ 5.50 ಮೀಟರ್ ಆಗಿರ್ತೈತೆ. ಇದು ಒಂದು ಸೈಡಿಂದು ಗ್ರೌಂಡ್ ಮೆಜರ್ಮೆಂಟು. ಈಗ ಮಧ್ಯಗೆರೆಯಿಂದ ಅರ್ಹತೆ ಗೆರೆಗೆ ಎಷ್ಟಿರ್ತೈತೆ ಅಂತಂದರೆ ಪುರುಷರಿಗೆ 3.75 ಮೀಟರ್ ಇರ್ತೈತೆ, ಮಹಿಳೆಯರಿಗೆ 3.50 ಇರ್ತೈತಿ, ಸಬ್ ಜೂನಿಯರ್ಸ್ಗೆ 3 ಮೀಟರ್ ಇರ್ತೈತಿ. ಬಾಕ್ ಲೈನ್ ಅಥವಾ ಅದಕ್ಕೆ ಬೋನಸ್ ಲೈನ್ ಅಂತ ಹೇಳಿ ಕರಿತೀವಿ. ನೋಡಿರಿ, ಅರ್ಹತಾ ಗೆರೆಯಿಂದ ಲಾಭದ ಗೆರೆಗೆ ಎಷ್ಟಿರ್ತೈತೆ ಅಂತಂದರೆ ಅದು 1 ಮೀಟರ್ ಇರ್ತೈತೆ. ಕಾಮನಾಗಿ ಮೂಗರಿಗುವುದು 1 ಮೀಟರೇ ಇರ್ತೈತೆ. ಈಗ ಬೋನಸ್ ಗೆರೆಯಿಂದ ಎಂಡ್ ಲೈನ್ಗೆ ಎಷ್ಟಿರ್ತೈತೆ ಅಂದರೆ ಇದು 1.75 ಮೀಟರ್ ಇರ್ತೈತೆ. 1.50 ಪುರುಷರಿಗೆ ಡಿಫ್ರೆಂಟ್ ಇರುತ್ತೆ, ಪುರುಷರಿಗೆ ಸ್ವಲ್ಪ ಜಾಸ್ತಿ ಇರ್ತೈತೆ. ಮಹಿಳೆಯರಿಗೆ ಮತ್ತು ಸಬ್ ಜೂನಿಯರ್ಸ್ಗೆ ಪ್ರೌಢಶಾಲಾ ಮಕ್ಕಳಿಗೆ ಏನಿರ್ತೈತೆ ಸೇಮ್ ಇರ್ತೈತೆ. ಎಂಡ್ ಲೈನ್ ಟು ಸಿಟ್ಟಿಂಗ್ ಬಾಕ್ಸಿಗೆ ಎಷ್ಟಿರ್ತೈತೆ ಅಂತಂದರೆ ಎಂಡ್ ಲೈನಿಂದ ಸಿಟ್ಟಿಂಗ್ ಬಾಕ್ಸ್ ಏನು ತೋರಿಸ್ದಲ್ಲ ಅಲ್ಲಿಗೆ ಎಷ್ಟಿರ್ತದೆ ಅಂದರೆ 2 ಮೀಟರ್ ಎಲ್ಲರಿಗೂ ಕಾಮನಾಗಿ ಇರ್ತೈತೆ. 3 ಜನಕ್ಕೆ 3 ವಿಭಾಗದಲ್ಲಿ ಕಾಮನ್ ಆಗಿರುವಂತಹ ಒಂದು ಮೆಜರ್ಮೆಂಟ್ ಇದು. ಈಗ ಆಟದ ಮೈದಾನದಿಂದ ನಿರ್ಬಂಧಿತ ವಲಯ ಬೌಂಡ್ರಿ ಟು ರಿಸ್ಟ್ರಿಕ್ಟೆಡ್ ಜೂನ್ ಅಲ್ಲಿ ಗಂಟ ಎಷ್ಟಿರ್ತೈತೆ ಅಂತಂದರೆ ಅಲ್ಲಿ 4 ಮೀಟರ್ ಬೌಂಡ್ರಿ ಅಂತ ಕರಿತೀವಲ್ಲ, ಅದಕ್ಕೆ 4 ಮೀಟರ್ ಹಾಕಿರ್ತಾರೆ. ಇವಾಗ ನೋಡಿರಿ, ಅಂಕಗುಣಿಕೆಗಾರರ ವಲಯ ಸ್ಕೋರರ್ ಜೂನ್ ಅಂತ ಕರಿತೀವಿ. ಅದು ಎಷ್ಟಿರ್ತೈತೆ ಅಂದರೆ ಅದು ಕೂಡ 2 ಮೀಟರ್ ಇರ್ತೈತೆ. 3 ಜನಕ್ಕೂ ಸೇಮ್ ಇರ್ತೈತೆ. ಮಧ್ಯಗೆರೆಗಳ ಉದ್ದ ಸೆಂಟರ್ ಲೈನ್ ಲೆಂತ್ ಎಷ್ಟಿರ್ತೈತೆ ಅಂದರೆ ಇದು 10 ಮೀಟರ್ ಇರ್ತೈತೆ, ಇದು 8 ಮೀಟರ್, ಇದು 8 ಮೀಟರ್. ಪುರುಷರಿಗೆ 10 ಮೀಟರ್ ಇರ್ತೈತೆ, ಮಹಿಳೆಯರಿಗೆ ಮತ್ತು ಸಬ್ ಜೂನಿಯರ್ಸ್ಗೆ 8 ಮೀಟರ್ ಇರ್ತೈತೆ. ಅರ್ಹತಾ ಗೆರೆ ಉದ್ದ ಎಷ್ಟಿರ್ತೈತೆ ಅಂದರೆ 8 ಮೀಟರ್, 6 ಮೀಟರ್ ಇರ್ತೈತೆ. ಈಗ ಲಾಭದ ಗೆರೆಯ ಉದ್ದ ಬೋನಸ್ ಲೈನ್ ಲೆಂತ್ ಎಷ್ಟಿರ್ತೈತೆ ಅಂತಂದರೆ ಅದು ಕೂಡ 8 ಮೀಟರ್, 6 ಮೀಟರ್. ಈಗ ಬಾಕ್ ಲೈನ್ ಲೆಂತು ಮತ್ತು ಬೋನಸ್ ಲೈನ್ ಲೆಂತು ಎಲ್ಲ ಇವೇನು ಲೆಂತ್ಗಳು ಸೇಮ್ ಇರ್ತೈತೆ. ಲಾಬಿಗಳು ಎಷ್ಟಿರ್ತೈತೆ ಅಂದರೆ 1 ಮೀಟರ್ ಲಾಬಿ ಇರ್ತೈತಿ. ಉದ್ದ ಬಂದುಬಿಟ್ಟು 3 ಮೀಟರ್ ಇರ್ತೈತೆ. ಲಾಬಿ ಮೂಗರಿಗೂ ಕೂಡ 1 ಮೀಟರ್ ಇರ್ತೈತೆ. ಉದ್ದ ಸೇಮ್ ಇರ್ತೈತೆ, ಲಾಬಿನೂ ಕೂಡ ಸೇಮ್ ಇರ್ತೈತೆ ಅಂದರೆ ಈಗ ಪುರುಷರಿಗೆ 13 ಮೀಟರ್ ಇರ್ತೈತೆ, ಅದು ಸೇಮ್ 13 ಮೀಟರ್ ಇರ್ತೈತೆ. ಈಗ ಮಹಿಳೆಯರಿಗೆ 12 ಮೀಟರ್ ಇರ್ತೈತೆ, ಅದು ಸೇಮ್ 12 ಮೀಟರ್ ಇರ್ತೈತೆ. ಈಗ ಸಬ್ ಜೂನಿಯರ್ಸ್ಗೆ 11 ಮೀಟರ್ ಇರ್ತೈತೆ, ಅವ್ರಿಗೆ 11 ಮೀಟರ್ ಇರ್ತೈತೆ ಸೇಮ್. ಅಂದರೆ ಮೈದಾನದ ಅಳತೆ ಸೇಮ್ ಇರ್ತೈತೆ. ಇಲ್ಲಿ 1 ಮೀಟರ್ ಏನಿರ್ತೈತೆ ಲಾಬಿ ಇರ್ತೈತಿ ಅಂತ ಅರ್ಥ.
ಈಗ ಅಂತಿಮ ಗೆರೆಯ ಉದ್ದ ಎಂಡ್ ಲೈನ್ ಲೆಂತ್ ಇದು ನೋಡಿರಿ ಎಷ್ಟಿರ್ತೈತೆ ಎಂಡ್ ಲೈನ್ ಲೆಂತ್ ಅಂತಂದರೆ ಅದು ಎಷ್ಟು ದಪ್ಪ ಇರ್ತೈತೆ ಅಂತಂದರೆ ಅದು 10 ಮೀಟರ್ ಅಗಲ ಎಷ್ಟಿರ್ತೈತೆ ಅದೇ ಅಗಲ ಇಲ್ಲಿರ್ತೈತೆ 8 ಮೀಟರ್ ಅಗಲ ಅಲ್ಲಿರ್ತೈತಲ್ಲ ಇದನ್ನು ಕೂಡ ಲೆಂತ್ ಕೂಡ 8 ಮೀಟರ್ ಇರ್ತೈತೆ. ಈಗ ಮಹಿಳೆಯರಿಗೂ ಕೂಡ 8 ಮೀಟರ್ ಲೆಂತ್ ಇರ್ತೈತೆ, ಸಬ್ ಜೂನಿಯರ್ಸ್ಗೂ ಕೂಡ 8 ಮೀಟರ್ ಲೆಂತ್ ಇರ್ತೈತೆ. ಕುಳಿತುಕೊಳ್ಳುವ ಬಾಕ್ಸ್ ಎಷ್ಟಿರ್ತವೆ ಅಂತಂದರೆ ನೋಡಿರಿ, ಕುಳಿತುಕೊಳ್ಳುವ ಬಾಕ್ಸು 8 1/6 6 ಇರ್ತೈತೆ. ಇಲ್ಲಿ 6 ಇರ್ತೈತೆ, ಇಲ್ಲಿ ಕೂಡ 6 ಇರ್ತೈತೆ. ಎಲ್ಲರಿಗೂ ಕೂಡ ಇಲ್ಲಿರ್ತೈತೆ 6 ಇರ್ತವೆ ಅಂತ ಅರ್ಥ. ಸಬ್ ಜೂನಿಯರ್ಸ್ಗೂ ಮಕ್ಕಳಿಗೂ, ಸಬ್ ಜೂನಿಯರ್ಸ್ ಮಕ್ಕಳಿಗೂ ಮತ್ತು ಮಹಿಳೆಯರಿಗೂ ಪುರುಷರಿಗೂ ಕೂಡ ಏನಿರ್ತವೆ ಸೇಮ್ ಇರ್ತವೆ. ಇವಾಗ ನಿರ್ಬಂಧಿತ ವಲಯ ರಿಸ್ಟ್ರಿಕ್ಟೆಡ್ ಝೋನ್ ಅಂತ ಕರಿತೀವಿ. ಇದು ಎಷ್ಟಿರ್ತೈತೆ ಅಂತೇಳಿ ನೋಡಿರಿ, 21 ಮೀಟರ್ ಉದ್ದ ಇರ್ತೈತೆ, 18 ಮೀಟರ್ ಅಗಲ ಇರ್ತೈತೆ. 20 ಮೀಟರ್ ಉದ್ದ ಇರ್ತೈತೆ, 16 ಮೀಟರ್ ಅಗಲ ಇರ್ತೈತೆ ಮಹಿಳೆಯರಿಗೆ. ಸಬ್ ಜೂನಿಯರ್ಸ್ಗೆ 19 ಮೀಟರ್ ಉದ್ದ ಇರ್ತೈತೆ, 16 ಮೀಟರ್ ಅಗಲ ಇರ್ತೈತೆ. ಇವಾಗ ಸ್ಕೋರರ್ ಝೋನ್ ಎಷ್ಟಿರ್ತೈತೆ ಅಂದರೆ 7 ಮೀಟರ್ ಉದ್ದ ಇರ್ತೈತೆ, 1 ಮೀಟರ್ ಅಗಲ ಇರ್ತೈತೆ. 7 ಮೀಟರ್ ಉದ್ದ, 1 ಮೀಟರ್ ಅಗಲ, 3 ಜನಕ್ಕೂ ಸೇಮ್ ಇದೆ. ಇವಾಗ ಅಸಿಸ್ಟೆಂಟ್ ಸ್ಕೋರರ್ ಝೋನ್ ಇದು ಎಷ್ಟಿರ್ತೈತೆ ನೋಡಿರಿ, 8 ಮೀಟರ್ ಉದ್ದ ಇರ್ತೈತೆ, 2 ಮೀಟರ್ ಅಗಲ ಇರ್ತೈತೆ. 6 ಮೀಟರ್ ಉದ್ದ, 2 ಮೀಟರ್ ಅಗಲ, 6 ಮೀಟರ್ ಉದ್ದ, 2 ಮೀಟರ್ ಅಗಲ ಇರ್ತೈತೆ. ಅಂಪೈರ್ ಝೋನ್ ಎಷ್ಟಿರ್ತೈತೆ ಅಂದರೆ 13 ಮೀಟರ್ ಉದ್ದ ಇರ್ತೈತೆ, 4 ಮೀಟರ್ ಅಗಲ. 12 ಮೀಟರ್ ಉದ್ದ ಇರ್ತೈತೆ, 11 ಮೀಟರ್ ಇರ್ತದೆ ಇವರಿಗೆ. 4 ಮೀಟರ್ 4 ಮೀಟರ್ ಎಲ್ಲರಿಗೂ ಸೇಮ್. ಈಗ ಬದಲಿ ಆಟಗಾರರು ಮತ್ತು ತರಬೇತಿದಾರರ ವಲಯ ಎಷ್ಟಿರ್ತೈತಿ ಅಂತಂದರೆ ಅವರಿಗೆ 6 ಮೀಟರ್ ಉದ್ದ, 1 ಮೀಟರ್ ಅಗಲ, 6 ಮೀಟರ್ ಉದ್ದ, 3 ಜನಕ್ಕೂ ಸೇಮ್ ಇದು. ಯಾಕೆ ನಾನು ಮಧ್ಯದಾಗ ಬಿಡ್ತಾ ಇದ್ದೀನಿ ಅಂದರೆ ಸೇಮ್ ಇದ್ದಿಂದೆಲ್ಲ 1 2 ಹೇಳಿ ಬಿಡ್ತಾ ಇದ್ದೀನಿ. ಅವು ಎಲ್ಲರಿಗೂ ಮೆಜರ್ಮೆಂಟ್ ಸೇಮ್ ಇರ್ತವೆ ಅಂತ ಅರ್ಥ. ಈಗ ತಾತ್ಕಾಲಿಕ ಅಮಾನತುಗೊಂಡ ಆಟಗಾರರ ವಲಯ ಟೆಂಪ್ರರಿ ಸಸ್ಪೆಂಡೆಡ್ ಪ್ಲೇಯರ್ಸ್ ಝೋನ್ ಅಂತ ಕರಿತೀವಿ. ಅದು ಎಷ್ಟಿರ್ತೈತೆ ಅಂತಂದರೆ 1 ಮೀಟರ್ ಉದ್ದ, 1 ಮೀಟರ್ ಅಗಲ ಇರ್ತೈತೆ. ಮೂವರಿಗೂ ಸೇಮ್ ಇರ್ತೈತೆ ನೋಡಿರಿ ಇದನ್ನು ಕೂಡ. ಈಗ ಸಮವಸ್ತ್ರ ಹೆಂಗಿರ್ಬೇಕು ನೋಡಿರಿ, ಬಾಲಕ ಅಥವಾ ಬಾಲಕಿಯರಿಗೆ ಜೆರ್ಸಿ ಅಥವಾ ಟಿ ಶರ್ಟ್ ಇರಬೇಕು, ನಿಕ್ಕರ್ ಹೊಂದಿರಬೇಕು. ನಿಕ್ಕರ್ ಅಂದರೆ ಶಾರ್ಟ್ಸ್ ಅಂತ ಕರಿತೀವಲ್ಲ ಅದು. ಹಾಗೆ ಸಮವಸ್ತ್ರ ಹಿಂದೆ ಎಷ್ಟಿರಬೇಕಂತಂದರೆ 6 × 2 ಫೀಟ್ ಇರಬೇಕು. ಇಲ್ಲಿ ಮುಂದೆ ಎಷ್ಟಿರಬೇಕಂತಂದರೆ 6. ಇಲ್ಲಿ ನೋಡಿರಿ ಇದು ಹೆಂಗೆ ಓದಬೇಕಂದ್ರೆ ಇದು 2 ಇದು ಅಂದರೆ ಇದಕ್ಕೆ ನಾವೇನಂತೀವಿ ಇಂಚ್ ಅಂತೇಳಿ ಕರಿತೀವಿ. 1 ಇದ್ದರೆ ಈ ರೀತಿ 1 ಇತ್ತಂದರೆ 1 ಡಾಟ್ ಇತ್ತಂದರೆ ಇದಕ್ಕೇನಂತೀವಿ ಫೀಟ್ ಅಂಥೇಳಿ ಕರಿತೀವಿ. ಹಾಗಾಗಿ ಇಲ್ಲಿ ಹಿಂದೆ ಎಷ್ಟಿರ್ತೈತಿ ಅಂತ ನೋಡಿರಿ, 6 ಇಂಚಸ್ 2 ಫೀಟ್ ಇರ್ತೈತಿ. 6 ಇಂಚಸ್ 2 ಇಂಚಸ್ ಅಂದರೆ 6 ಇಂಚ್ ಉದ್ದ ಇರ್ತೈತೆ, 2 ಇಂಚ್ ಅಗಲ ಇರ್ತೈತಿ ಅಂತ ಅರ್ಥ. ಹಾಗಾದರೆ ಮುಂದೆ ಎಷ್ಟಿರ್ತೈತಿ ಅಂದರೆ ಮುಂದೆ ಕೂಡ 2 ಇಂಚಸ್ ಉದ್ದ ಇರ್ತೈತಿ, 2 ಇಂಚಸ್ ಅಗಲ ಇರ್ತೈತಿ. ಅಂಕಣದಲ್ಲಿ ಎದುರಾಳಿ ಹಿಡಿತಗಾರರು ಆಕ್ರಮಿಸುವ ಮೂಲಕ ಸ್ಥಾನಗಳ ಹೆಸರು ನೋಡ್ರಿ. ಇಲ್ಲಿ ಈ ಸ್ಥಾನಗಳ ಹೆಸರು ಇಲ್ಲಿ ಅಂತೀವಿ ರೈಟ್ ಕಾರ್ನರ್ ಅಂತೀವಿ, ರೈಟ್ ಇನ್ನು, ರೈಟ್ ಥರ್ಡ್, ಇಲ್ಲಿ ಸೆಂಟ್ರ್ ಮ್ಯಾನ್, ಲೆಫ್ಟ್ ಥರ್ಡು, ಲೆಫ್ಟ್ ಇನ್ನು, ಲೆಫ್ಟ್ ಕಾರ್ನರ್. ಈ ರೀತಿ ಈ ಪೊಸಿಷನ್ನಲ್ಲಿ ಪ್ಲೇಯರ್ಸ್ಗೆ ನಿಲ್ಲಿಸಿರ್ತಾರೆ ನೋಡಿರಿ. ಅವೆಲ್ಲವೂ ಹೆಸರುಗಳು ಲೆಫ್ಟ್ ಕಾರ್ನರ್, ಲೆಫ್ಟ್ ಇನ್, ಲೆಫ್ಟ್ ಥರ್ಡ್, ಸೆಂಟರ್ ಮ್ಯಾನ್, ರೈಟ್ ಥರ್ಡ್, ರೈಟ್ ಇನ್, ಸೆಂಟರ್ ಮ್ಯಾನ್, ಅದು ರೈಟ್ ಕಾರ್ನರ್. ನಾವು ಈಗ ಸೆಂಟರ್ ಪ್ಲೇಸಲ್ಲಿ ನಿಂತ್ಕೊಂಡು ನಮ್ಮದು ಬಲ ಮತ್ತು ನಮ್ಮದು ಎಡ ಕಡೆದು ಈ ಪ್ಲೇಸ್ಮೆಂಟ್ಗಳು ನಾವು ಗುರುತಿಸ್ಕೋಬೇಕು. ಇವಾಗ ವಯೋಮಿತಿ ವಿಭಾಗ ಯಾವ್ಯಾವರಿಗೆ ಎಷ್ಟಿರಬೇಕು ಅಂಥೇಳಿ. ಪುರುಷರು ಮತ್ತು 17 ವರ್ಷ ಮೇಲ್ಪಟ್ಟ ಬಾಲಕರಿಗೆ ಮೈದಾನ ಎಷ್ಟಿರಬೇಕಂದ್ರೆ 13 ಮೀಟರ್ ಉದ್ದ ಇರಬೇಕು, 10 ಮೀಟರ್ ಅಗಲ ಇರಬೇಕು. ದೇಹದ ತೂಕ ಎಷ್ಟಿರಬೇಕಂದ್ರೆ ಇವರಿಗೆ ಪುರುಷರಿಗೆ 80 kg ಇರಬೇಕು, ಕಾಲೇಜು ಬಾಲಕರಿಗೆ 65 kg ಇರಬೇಕು. ಪ್ರಾಥಮಿಕ ಶಾಲಾ ವಿಭಾಗ 14 ವರ್ಷದೊಳಗಿನ ಬಾಲಕ ಮತ್ತು ಬಾಲಕಿಯರಿಗೆ ಎಷ್ಟಿರಬೇಕು ಅಂತಂದರೆ 51 kg ಇರಬೇಕು ಬಾಲಕರಿಗೆ, ಬಾಲಕಿಯರಿಗೆ 48 kg ಇರಬೇಕು. ಮೈದಾನದ ಅಳತೆ ಎಷ್ಟಿರಬೇಕಂದ್ರೆ 11 ಮೀಟರ್ ಉದ್ದ ಇರಬೇಕು, 8 ಮೀಟರ್ ಅಗಲ ಇರಬೇಕು. ಪ್ರೌಢಶಾಲಾ ವಿಭಾಗದ ಅಂದರೆ 17 ವರ್ಷದೊಳಗಿನ ಬಾಲಕ ಬಾಲಕಿಯರು ಮತ್ತು ಮಹಿಳೆಯರಿಗೂ ಎಷ್ಟಿರಬೇಕು ಅಂದರೆ
12 ಮೀಟ್ರ್ ಉದ್ದ ಇರಬೇಕು, 8 ಮೀಟ್ರ್ ಅಗಲ ಇರಬೇಕು. ಬಾಲಕರ ತೂಕ ಎಷ್ಟಿರಬೇಕು? 57 kg ಇರಬೇಕು. ಬಾಲಕಿಯರದು 53 kg, ಮಹಿಳೆಯರದು 70 kg ಇರಬೇಕು. ಕಾಲೇಜು ವಿದ್ಯಾರ್ಥಿನಿಯರಿಗೆ 59 kg ಇರಬೇಕು. ಈಗ ಆಟಗಾರರು, ಒಂದು ತಂಡದಲ್ಲಿ ಆಟಗಾರರು ನಾವು 12 ಜನ ನೋಡ್ತೀವಿ. 7 ಜನ ಆಡುವವರು, 5 ಜನ ಬದಲಿ ಆಟಗಾರರು ಇರ್ತಾರೆ. ಈ ಸೂಚನೆ ನೋಡ್ರಿ, ಪಂದ್ಯ ಪ್ರಾರಂಭಿಸುವಾಗ ಕನಿಷ್ಠ 7 ಮಂದಿ ಇರಲೇಬೇಕು ಅಂತೇಳಿ ಕಡ್ಡಾಯ ಇರ್ತೈತೆ. ಪಂದ್ಯ ಪ್ರಾರಂಭವಾದ ನಂತರ ಕಡಿಮೆ ಸಂಖ್ಯೆ ಇದ್ದರೂ ಕೂಡ ನಡೀತೈತೆ. ಒಂದು ವೇಳೆ ಪುನರ್ ಪಂದ್ಯ ಅಥವಾ ರಿಮ್ಯಾಚ್ ಪ್ರಾರಂಭವಾದಾಗ 7 ಜನ ಇರಲೇಬೇಕಂತೇಳಿ ನಿಯಮ ಇಲ್ಲ. ಕ್ರೀಡಾಧಿಕಾರಿಗಳು ವಿಜಿಲ್ ಹಾಕಿದ 5 ಸೆಕೆಂಡ್ ಒಳಗಾಗಿ ದಾಳಿ ಪ್ರಾರಂಭ ಆಗಬೇಕು. ಅವರು ವಿಜಿಲ್ ಹಾಕಿದ ಒಂದು 5 ಸೆಕೆಂಡ್ ಒಳಗಾಗಿ ನಾವು ಕಬಡ್ಡಿಯನ್ನು ಪ್ರಾರಂಭಿಸಬೇಕು. ಪ್ರತಿ ದಾಳಿ ಮುಗಿದಾಗ ದಾಳಿಕಾರರು ತಾವಾಗಿಯೇ ದಾಳಿಯನ್ನು ಪ್ರಾರಂಭಿಸಬಹುದು. ಅವ್ರು ಬಂದು ಹೋಗಿದ್ದಾರೆ ಅಂದರೆ ನೆಕ್ಸ್ಟ್ ಅವ್ರು ಏನು ಮಾಡಬೇಕು, ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೋಬೇಕು. 5 ಸೆಕೆಂಡ್ ಅಂತೇಳಿ ಅವ್ರು ವಿಜಿಲ್ ಹಾಕೋ ಗಂಟೆ ಕಾಯಬಾರ್ದು. ವಿಜಿಲ್ಗೆ ಕಾಯುವ ಅವಶ್ಯಕತೆ ಇಲ್ಲಿ ಇರೋದಿಲ್ಲ. ಸಮಯ ನೋಡಿರಿ, ಪುರುಷ ಮತ್ತು ಬಾಲಕರಿಗೆ 20 ನಿಮಿಷ ಆಡಬೇಕು, 5 ನಿಮಿಷ ರೆಸ್ಟು ಮತ್ತು 20 ನಿಮಿಷ ಆಡಬೇಕು. ಟೋಟಲ್ ಎಷ್ಟಾಯಿತು? 45 ನಿಮಿಷ ಆಯಿತು. 14 ವರ್ಷದ ಬಾಲಕಿಯರು, 17 ವರ್ಷ ಬಾಲಕಿಯರಿಗೂ ಮತ್ತು ಮಹಿಳೆಯರಿಗೆ ಎಷ್ಟಿರಬೇಕು ಅಂದರೆ 15 ನಿಮಿಷ ಆಡಬೇಕು, 5 ನಿಮಿಷ ರೆಸ್ಟು ಮತ್ತು 15 ನಿಮಿಷ ಆಡಬೇಕು. ಟೋಟಲ್ ಎಷ್ಟು ಬಂತ? ಇಲ್ಲಿ 35 ನಿಮಿಷ ಬರ್ತೈತೆ. ಇಲ್ಲಿ ಟಿಪ್ಪಣಿ ಕೊಟ್ಟಿದ್ದಾರೆ ನೋಡಿ, ಕೊನೆಯ ಆಕ್ರಮಣವನ್ನು ನಿಗದಿತ ಸಮಯ ಮುಗಿದಿದ್ದರೂ ಕೂಡ ಪೂರ್ಣಗೊಳಿಸ್ಬೇಕು. ನಾವು ಲಾಸ್ಟಿಗೆ ಹೋಗಿದ್ದೀವಪ್ಪ ಕಬಡ್ಡಿ ಅನ್ಕೋತಾ, ಅವಾಗ ಸಮಯ ಮುಗಿದು ಹೋಗಿರ್ತೈತಿ. ಮುಗಿದೋಗಿದೆ ಅಂಥೇಳಿ ನಮ್ಮ ವಿಜಿಲ್ ಹಾಕಿದ್ರೆ ಅವ್ರು ತಕ್ಷಣ ಬರೋಂಗಿಲ್ಲ. ನಮ್ಮದು ಕಬಡ್ಡಿ ಅಂಥೇಳಿ ಅದೊಂದು ಏನು ಬರ್ತೀವೋ ಅದೊಂದು ಆಡ್ಕೊಂಡು ಬರಬೇಕು. ತೀರ್ಪುಗಾರರು ಎಷ್ಟು ಜನ ಇರ್ತಾರೆ? ಇಲ್ಲಿ ಕೂಡ 6 ಜನ ಇರ್ತಾರೆ. ಖೋಖೋದಲ್ಲಿ ಕೂಡ 6 ಜನ ಇದ್ದರು. ಇಲ್ಲಿ ಕೂಡ ಒಬ್ಬರು ಮುಖ್ಯ ತೀರ್ಪುಗಾರರು ಇರ್ತಾರೆ, ಇಬ್ಬರು ತೀರ್ಪುಗಾರರು ಇರ್ತಾರೆ, ಇನ್ನೊಂದು ಸ್ಕೋರರ್ ಇರ್ತಾರೆ, ಸಹ ಗುಣಿಕೆಗಾರರು ಇಬ್ಬರು ಇರ್ತಾರೆ. ಟೋಟಲ್ 6 ಜನ ಇರ್ತಾರೆ ಇದರಲ್ಲಿ ಕೂಡ. ಇಲ್ಲಿ ನಿಯಮಗಳಿದಾವೆ ನೋಡಿರಿ. ಈ ನಿಯಮಗಳು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ, ಯಾಕಂದರೆ ಈ ವಿಡಿಯೋ ಲೆಂದಿ ಆಗ್ತೈತೆ, ತುಂಬ ವಿಷಯ ಇದೆ ಇದರಲ್ಲಿ. ಪಾರ್ಟ್ 1 ನೆಕ್ಸ್ಟ್ ಮಾಡ್ತೀನಿ, ಇದು ಪಾರ್ಟ್ 1 ಅಂತ ತಿಳ್ಕೊಡ್ರಿ. ಇಲ್ಲಿಗೆ ತರಗತಿ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ. ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.